ಎಸ್ಡಿಪಿಐ ಧ್ವಜ ದುರ್ಬಳಕೆ ಮುಸ್ಲಿಂ ಸಮುದಾಯದ ಅವಹೇಳನ ಆರೋಪ. ದಕ್ಷಿಣ ಕನ್ನಡ ಜಿಲ್ಲೆಯ ವೇಣೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದೆ ಎಸ್ಡಿಪಿಐ. ಧ್ವಜವನ್ನು ದುರ್ಬಳಕೆ ಮಾಡಿದ್ದಾರೆ, ಜೊತೆಗೆ ಮುಸ್ಲಿಂ ಸಮುದಾಯವನ್ನು ಅವಹೇಳನ ಮಾಡಿದ್ದಾರೆ ಅನ್ನೋದು ದೂರಿದೆ. ಬೆಳ್ತಂಗಡಿಯ ಜನಪದ ಆಚರಣೆ ಪುರುಷರ ಕುಣಿತದ ವೇಳೆ ಅವಹೇಳನ ಮಾಡಿದ್ದಾರೆ. ಪುರುಷರ ಕುಣಿತದಲ್ಲಿ ಬುರ್ಖಾ ಧರಿಸಿರುವಂಥ ವ್ಯಕ್ತಿ ಅಸಭ್ಯವಾಗಿ ಕುಣಿತ ಮಾಡಿದ್ದಾನೆ. ಮತ್ತೋರ್ವ ವ್ಯಕ್ತಿ ಮುಸ್ಲಿಮರು ಧರಿಸುವಂಥ ಟೋಪಿಯನ್ನು ಧರಿಸಿದ್ದಾನೆ. ಆ ಮೂಲಕ ಮುಸ್ಲಿಂ ಧಾರ್ಮಿಕ ಉಡುಪಿಗೆ ಅಗೌರವ ಸೂಚಿಸಲಾಗಿದೆ, ಅಪಹಾಸ್ಯ ಮಾಡಲಾಗಿದೆ. ಎಸ್ಡಿಪಿಐ ಧ್ವಜವೊಂದನ್ನು ಯುವಕನೊಬ್ಬ ತನ್ನ ಕೈಯಲ್ಲಿ ಹಿಡಿದು ಕುಣಿದಿದ್ದಾನೆ. ಈ ರೀತಿ ಉದ್ದೇಶಪೂರ್ವಕವಾಗಿ ಮುಸ್ಲಿಂ ಸಮುದಾಯವನ್ನು ಅವಮಾನಿಸಲಾಗಿದೆ ಅನ್ನೋದು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಹೀಗಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ದೂರಿನಲ್ಲಿ ಆಗ್ರಹ ಪಡಿಸಲಾಗಿದ್ದಾರೆ. ಸದ್ಯಕ್ಕೆ ವಿವಾದಕ್ಕೆ ಕಾರಣವಾಗಿರುವಂಥ ಈ ಪುರುಷರ ಕುಣಿತ ಆಚರಣೆ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲಿಗೂ ಕೂಡ ಬಂದು ನಿಂತಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಒಂದು ಸಮುದಾಯದ ಭಾವನೆಗಳಿಗೆ, ಆಚರಣೆಗಳಿಗೆ, ಸಂಪ್ರದಾಯಗಳಿಗೆ ಅಗೌರವ ತರೋದು ಅಥವಾ ಧಕ್ಕೆ ಮಾಡೋದು ಇದೆಯಲ್ಲ, ಅದು ಕಾನೂನು ಪರ್ಮಿಟ್ ಮಾಡೋದಿಲ್ಲ. ಇದು ಉದ್ದೇಶಪೂರ್ವಕವಾಗಿ ನಡೀತಾ ಅಥವಾ ಅಲ್ಲಿ ಒಂದು ಸಹಜ ಸನ್ನಿವೇಶ, ಒಂದು ಕಾಮಿಡಿ ಸನ್ನಿವೇಶವನ್ನು ಸೃಷ್ಟಿಸಲಿಕ್ಕೆ ಅಂತ ಮಾಡಿದ್ದಂಥ ಘಟನೆನಾ? ಏನು ಕತೆ ಇದು? ದಶರಥ, ಈ ಕರಾವಳಿ ಭಾಗದಲ್ಲಿ ಪುರುಷ ಆಚರಣೆ ಅಂದ್ರೆ ಒಂಥರ ಹೇಳ್ಬೇಕು ಅಂದ್ರೆ ಏನು ಒಂದು ಸಾಮರಸ್ಯದ ಸಂಕೇತ ಕೂಡ ಹೌದು. ಯಾಕಂದ್ರೆ ಇದೊಂದು ಜಾನಪದ ಕಲೆ ಕೂಡ ಹೌದು. ಇದು ಪ್ರತಿ ವರ್ಷ ಪ್ರತಿ ಗ್ರಾಮದಲ್ಲೂ ಕೂಡ ನಡೆಯುವಂತದ್ದು. ಇಲ್ಲಿ ಕೇವಲ ಈಗ ಮುಸ್ಲಿಂ ಸಮುದಾಯದ ಒಂದು ವೇಷಭೂಷಣವನ್ನ ಮಾತ್ರ ಧರಿಸಿರುವಂತದ್ದಲ್ಲ, ದೈವಾರಾಧನೆಯದ್ದಾಗಿರ್ಬೋದು ಮತ್ತು ಬೇರೆ ಬೇರೆ ಒಂದು ಕಲೆಯ ಪ್ರಕಾರಗಳನ್ನ ಅಲ್ಲಿ ಹಾಕೊಂಡು ಒಂಥರ ಕಾಮಿಡಿ ರೀತಿಯಲ್ಲಿ ಸಾಗುವಂತದ್ದು. ಆದ್ರೆ ಆಚರಣೆಯ ಪದ್ಧತಿ ಅನ್ನುವಂಥದ್ದು ಈ ತರ ಇದೆ ಮತ್ತು ಇದಕ್ಕೆ ಸಾಕಷ್ಟು ಇತಿಹಾಸ ಕೂಡ ಇದೆ. ಸುಮಾರು ನೂರಾರು ವರ್ಷದ ಇತಿಹಾಸ ಇರುವಂತಹ ಒಂದು ಆಚರಣೆ ಇದೆ. ಅಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಅಂದ್ರೆ ಜನರಿಗೆ ಮಾಹಿತಿ ಇಲ್ಲ. ಅದ್ರ ಗ್ರಾಮೀಣ ಭಾಗದ ಒಂದು ಸೊಗಡು, ಗ್ರಾಮೀಣ ಭಾಗಗಳೇ ಹೆಚ್ಚಾಗಿ ಇದು ನಡೀತಾ ಬರ್ತಾ ಇರುವಂತದ್ದು. ಆದ್ರೆ ಇಲ್ಲೊಂದು ಅಚಾತುರ್ಯ ಏನಾಗಿದೆ ಅಂದ್ರೆ ಒಂದು ಪಕ್ಷದ ಒಂದು ಫ್ಲಾಗ್ ಅನ್ನ ಇಟ್ಕೊಂಡು, ಅಂದ್ರೆ ಎಸ್ಡಿಪಿಐ ಪಕ್ಷದ ಫ್ಲಾಗ್ ಅನ್ನ ಇಟ್ಕೊಂಡು ಮತ್ತು ಒಂದಿಷ್ಟು ಮುಸ್ಲಿಂ ವೇಷಧಾರಿಗಳ ಒಂದು ವೇಷವನ್ನು ಧರಿಸಿಕೊಂಡು ಅಲ್ಲಿ ಅವಹೇಳನವನ್ನ ಮಾಡಲಾಗಿದೆ ಅನ್ನುವಂಥ ಆರೋಪ. ಈಗ ಒಂದು ಧ್ವಜವನ್ನ ಹಿಡಿದಿರುವಂತಹ ವಿಚಾರವಾಗಿ ಈಗ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಆದ್ರೆ ಇದರೊಂದು ವಿಶೇಷ ಏನು ಅಂದ್ರೆ ಆ ಒಂದು ಆಚರಣೆ ಏನಿದೆ ಅದಕ್ಕೆ ಪುರುಷರ ಪೂಜೆ ಅಂತ ಹೇಳ್ತಾರೆ. ಆ ಪುರುಷರ ಪೂಜೆಯಲ್ಲಿ ಕೇವಲ ಹಿಂದೂ ಧಾರ್ಮಿಕ ಆಚರಣೆ ಆಗಿರುವಂತಹ ಭೂತಾರಾಧನೆ ಅಥವಾ ದೇವರ ಬಲಿ ಉತ್ಸವ ಮಾತ್ರ ಅಲ್ಲ, ಅದರಲ್ಲಿ ಮುಸ್ಲಿಮರು ಕೂಡ ಇರಬೇಕಾಗಿರುವಂತದ್ದು. ಮುಸ್ಲಿಮರ ವೇಷವನ್ನ ಕೂಡ ಕೊಟ್ಟು ಅಲ್ಲಿ ಒಂದು ಆಚರಣೆಯನ್ನ ಮಾಡಲಾಗುತ್ತೆ. ಕಂಪಲ್ಸರಿಯಾಗಿ ಮುಸ್ಲಿಮರ ಒಂದು ವೇಷಭೂಷಣ ಅಲ್ಲಿ ಇರಬೇಕು ಮತ್ತು ಅದಕ್ಕೊಂದು ಪೌರಾಣಿಕ ಹಿನ್ನೆಲೆಯೂ ಕೂಡ ಇರುವಂತದ್ದು. ಆದ್ರೆ ಇದೀಗ ಸೋಷಿಯಲ್ ಮೀಡಿಯಾ ಬಂದ ಬಳಿಕ ಒಂದಿಷ್ಟು ವರ್ಷಗಳಿಂದ ಈ ಆಚರಣೆಯ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ. ಅದ್ರ ಒಂದಿಗೆ ಆ ದೈವಾರಾಧನೆಯನ್ನು ಕೂಡ ಅವಹೇಳನ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ರೀತಿಯ ಮಿಸ್ಕನ್ಸೆಪ್ಷನ್ ಕೂಡ ಇದೆ. ಆದ್ರೆ ನಿನ್ನೆ ನಡೆದಂತದ್ದು ಕೇವಲ ಮುಸ್ಲಿಂ ಧರ್ಮದ ಒಂದು ಅವಹೇಳನ ಅನ್ನುವಂಥ ಆರೋಪ ಅಲ್ಲ, ಮತ್ತು ಅಲ್ಲೊಂದು ಎಸ್ಡಿಪಿಐ ಧ್ವಜವನ್ನ ಇಟ್ಟುಕೊಂಡಿದ್ದಾರೆ ಅನ್ನುವಂಥ ರೀತಿಯ ಒಂದು ಆರೋಪ. ಹಾಗಾಗಿ ಇದರ ವಿರುದ್ಧ ಈಗ ಸದ್ಯ ದೂರು ನೀಡಿದ್ದಾರೆ. ಎಸ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ. Gracias.